ಮುಂಬೈನಿಂದ ಬರ್ತಾ ಇರುವ ಸುದ್ದಿ. ಬಾಂದ್ರಾದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸೇರಿದ ಜಾಗದ ಅಕ್ರಮವನ್ನು ತೆರವುಗೊಳಿಸುವಾಗ ಹೊತ್ಕೊಂಡು ಉರಿಯೋ ಪರಿಸ್ಥಿತಿಯಾಗಿದೆ. CRPF ಪೊಲೀಸರ ಭದ್ರತೆಯಲ್ಲಿ ಒತ್ತುವರಿ ತೆರವು ಮಾಡ್ತಾ ಇರುವಾಗ ಕಲ್ತೂರಾಟ, ದಾಳಿ ಪೊಲೀಸರ ಮೇಲೆ. ಮುಂಬೈನ ಬಾಂದ್ರಾದಲ್ಲಿ 3 ದಿನಗಳಿಂದ ಇದು ನಡೀತಾ ಇದೆ. ಗರೀಬ್ ನಗರ ಅಂತಲೇ ಹೆಸರಾಗಿತ್ತಂತ. ಇದು ಕೋರ್ಟಿನ ಆದೇಶದ ಮೇರೆಗೆ ನಡೀತಾ ಇರುವ ಒತ್ತುವರಿ ತೆರವು ಕಾರ್ಯಾಚರಣೆ 2017ರಲ್ಲೇ ಮುಂಬೈ ಹೈಕೋರ್ಟ್ ಹೇಳಿದೆ ತೆರವು ಮಾಡಿ ಅವರನ್ನು. 2017ರ ಕೋರ್ಟ್ ಆರ್ಡರ್ ಈಗ ಯಾಕೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದೇ ಮೊದಲನೇ ಪ್ರಶ್ನೆ ಆಗಬೇಕು. ಈಗ ಯಾಕೆ ಮಾಡ್ತಿದ್ದೀರಿ ಇದನ್ನು? ಆವಾಗಲೇ ಯಾಕೆ ಮಾಡಲಿಲ್ಲ? 600 ಕೋಟಿ ವರ್ತ್ ಅಂತೆ ಪ್ರಾಪರ್ಟಿ, 5200 ಸ್ಕ್ವೇರ್ ಮೀಟರ್ ಜಾಗ. 3 ದಿನಗಳಿಂದ ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಮನೆಗಳನ್ನು ಒಡೆದಾಗ ಏನಾಗಲಿಲ್ಲ, ಮಸೀದಿ ಒಡೆಯೋದಕ್ಕೆ ಬಂದಾಗ ಶುರುವಾಯಿತು ಅಕ್ರಮ ಮಸೀದಿ. ಕೋರ್ಟಿನ ಆದೇಶ ಇದೆ, ಮತ್ತೆ ಹೇಳ್ತಾ ಇದ್ದೀನಿ. ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸೇರಿದ ಜಾಗ ಒತ್ತುವರಿ ಮಾಡ್ತಾ 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 ಟ್ರೈನ್ ಟ್ರ್ಯಾಕ್ ತನಕ ಬಂದಿದ್ರು. ನ್ಯಾಯಾಲಯದಲ್ಲಿ ವಾದಗಳು ಪ್ರತಿವಾದಗಳು ಎಲ್ಲ ಆಗಿದ್ವಿ. ಒಂದು 500 ಮನೆಗಳನ್ನು, ಶೆಡ್ಗಳನ್ನು ತೆರವು ಮಾಡಿದ್ದಾರೆ. 2017ರಲ್ಲಿ ನ್ಯಾಯಾಲಯದ ಆದೇಶದ ನಂತರ ನೋಟಿಸ್ ಕೊಡಲಾಗಿತ್ತು. ಮುಂಬೈ ಹೈಕೋರ್ಟು ಇದು ಅಕ್ರಮ ಒತ್ತುವರಿ ದಾಖಲೆಗಳ ಮೂಲಕ ಪ್ರೂವ್ ಆಗಿದೆ, ಇವರನ್ನು ಖಾಲಿ ಮಾಡಿಸಿ ಅಂತ ಮುಂಬೈ ಹೈಕೋರ್ಟ್ ಆದೇಶ ಕೊಟ್ಟ ನಂತರ ಇವರೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರು. ಈಗ ಒತ್ತುವರಿ ತೆರವು ಮಾಡೋದಕ್ಕೆ ಬಂದಿದೆ. 18 ಜನರನ್ನು ವಶಕ್ಕೆ ತಗೊಂಡಿದ್ದಾರಂತೆ. ಒಂದು 20 ಪೊಲೀಸರಿಗೆ ಗಾಯಗಳಾಗಿದೆ. 5200 ಸ್ಕ್ವೇರ್ ಮೀಟರ್ ಜಾಗ ಇದು. ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸೇರಿತ್ತು. ಗರೀಬ್ ನಗರ ಅಂತ ಹೆಸರಾಗ್ಬಿಟ್ಟಿತ್ತು ಇದಕ್ಕೆ. ಆಕ್ರೋಶ, ಒತ್ತುವರಿ ತೆರವು ಮಾಡ್ತಾ ಇರುವವರ ವಿರುದ್ಧ ಆಕ್ರೋಶ. ಏನಂತ? ನಮ್ಮ ಹತ್ರ ವೋಟರ್ ID ಇದೆ, ರೇಷನ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಎಲ್ಲನೂ ಇದೆ, ಮತ್ತ್ಯಾಕೆ ನಮ್ಮನ್ನು ತೆರವು ಮಾಡ್ತಾ ಇದ್ದೀರಿ ಅಂತ. ಅಂದರೆ ವೋಟರ್ ID, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು ಇರುವುದು ಇನ್ಯಾರ್ದೋ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳೋದಕ್ಕೆ ಪರ್ಮಿಷನ್ ಲೆಟರು ಅಂತ ಆಗಬಾರ್ದಲ್ಲ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳುವುದಕ್ಕೆ ಪರ್ಮಿಷನ್ ಲೆಟರ್ ಅಂತ ಆಗಬಾರ್ದು ಈ ಕಾರ್ಡ್ಗಳು. ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ವಿರುದ್ಧ, ಸರ್ಕಾರದ ವಿರುದ್ಧ. ಕೇಳಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.